ನನ್ನ ತಾಯಿ ಜೀವ ಉಳಿಸಲು ದಯವಿಟ್ಟು ಕೈ ಜೋಡಿಸಿ. ನನ್ನ ಹೆಸರು ರೇಖಾ. ನಾನು ಮೊದಲು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಕಳೆದ 8 ತಿಂಗಳುಗಳಿಂದ ನನ್ನ ತಾಯಿ ತುಂಬಾ ಗಂಭೀರ ಅನಾರೋಗ್ಯದಿಂದ ಬಳಲ್ತಾ ಇರುವುದರಿಂದ ನಾನು ಕೆಲಸ ಬಿಟ್ಟು ಅವರನ್ನೇ ನೋಡಿಕೊಳ್ತಾ ಇದ್ದೇನೆ. ಈ ಅವಧಿಯಲ್ಲಿ ನನಗೆ ಯಾವುದೇ ಆದಾಯವಿಲ್ಲ. ಇಂದು ನನ್ನ ತಾಯಿ ಹಾಸಿಗೆಯಲ್ಲೇ ಮಲಗಿ ಉಸಿರಾಡುವುದಕ್ಕೂ ತೀವ್ರವಾದ ನೋವು ಅನುಭವಿಸುತ್ತಿದ್ದಾರೆ. ಅವರು ಬಾಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ದಾಖಲಾಗಿದ್ದಾರೆ. MRI ಸ್ಕ್ಯಾನಿಂಗ್ ನಂತರ ವೈದ್ಯರು ತಿಳಿಸಿದ ಮಾತು ನನ್ನ ಹೃದಯವೇ ನಿಲ್ಲುವಂತೆ ಮಾಡಿತು. ಅವರು ಸಂಪೂರ್ಣ ಬೆನ್ನು ಮೂಳೆಯಲ್ಲಿ ಬೋನ್ TB ಹರಡಿದೆ ಎಂದು ತಿಳಿಸಿದ್ದಾರೆ. ತಕ್ಷಣವೇ ದೊಡ್ಡ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ. ವೆಚ್ಚ, ಶಸ್ತ್ರಚಿಕಿತ್ಸೆ ಹಾಗೂ ಆಸ್ಪತ್ರೆಯ ಖರ್ಚು ಸೇರಿ 4,75,000 ರೂಪಾಯಿ ಆಗತ್ತೆ. ಈಗಾಗಲೇ ನನ್ನ ಬಳಿ ಇದ್ದಷ್ಟು ಹಣವನ್ನ ಆಸ್ಪತ್ರೆಯಲ್ಲಿ ಕಟ್ಟಿದ್ದೇನೆ. ಆದರೆ ಬಾಕಿ ಇರುವ ಈ ದೊಡ್ಡ ಮೊತ್ತವನ್ನ ಏನೇ ಮಾಡಿದ್ರೂ ಕೂಡ ವ್ಯವಸ್ಥೆ ಮಾಡಲು ನನಗೆ ಸಾಧ್ಯ ಆಗ್ತಾ ಇಲ್ಲ. ನನ್ನ ತಾಯಿಯನ್ನ ಕಣ್ಣ ಮುಂದೆ ಹೀಗೆ ಕಷ್ಟದಲ್ಲಿ ನೋಡುವುದಕ್ಕೂ ನನಗೆ ಸಾಧ್ಯವಾಗ್ತಾ ಇಲ್ಲ. ನಾನು ಯಾರ ಬಳಿಗೆ ಹೋದರೂ ಸಹಾಯ ಸಿಗಲಿಲ್ಲ. ಈಗ ನಿಮ್ಮನ್ನೇ ನನ್ನ ತಾಯಿಗೆ ಜೀವ ಕೊಡುವ ದೇವರಂತೆ ನೋಡ್ತಾ ಇದ್ದೇನೆ. ನಿಮ್ಮ ಒಂದು ಚಿಕ್ಕ ಸಹಾಯ, ನಿಮ್ಮ ಒಂದು ದಾನ, ಅದು ನನ್ನ ತಾಯಿಯ ಜೀವ ಉಳಿಸುವ ದೊಡ್ಡ ಶಕ್ತಿಯಾಗಿದೆ. ದಯವಿಟ್ಟು ಕೈಲಾದಷ್ಟು ಸಹಾಯ ಮಾಡಿ. ಸಹಾಯ ಮಾಡಲು ಸಾಧ್ಯವಿಲ್ಲದಿದ್ದರೂ ಈ ಸಂದೇಶವನ್ನ ಹಂಚಿಕೊಳ್ಳಿ. ನನ್ನ ತಾಯಿ ಆರೋಗ್ಯವಾಗಿರ್ತಾ ಇದ್ದಂತೆ ನಾನು ಮತ್ತೆ ಕೆಲಸಕ್ಕೆ ಹೋಗಿ ಸಹಾಯ ಮಾಡಿದ ಎಲ್ಲರಿಗೂ ಹಣವನ್ನ ಹಿಂದಿರುಗಿಸುವ ಭರವಸೆ ಕೊಡ್ತೇನೆ. ಇಂದು ನನ್ನ ತಾಯಿಯ ಉಸಿರು ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ಸಹಾಯ ಮಾಡಿ. ನಿಮ್ಮ ಕರುಣೆ ಅವಳ ಜೀವ ಉಳಿಸಬಹುದು. ನಮ್ಮ ಬದುಕಿನಲ್ಲಿ ಒಂದು ಚಿಕ್ಕ ನೆರವು ಯಾರದ್ದೋ ಒಬ್ಬರ ತಾಯಿಗೆ ಜೀವದ ಉಸಿರು ಆಗಬಹುದು. ವೀಕ್ಷಕರೇ, ನಮ್ಮ ಪಬ್ಲಿಕ್ ನ್ಯೂಸ್ 24x7 ವಹಿನ ಕಳಕಳಿ ಏನಂದ್ರೆ, ನಮ್ಮ ಕೈಲಾದಷ್ಟು ನಾವು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮನ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ ನಾವು ಕೇಳಿಕೊಳ್ಳುವುದೇನೆಂದ್ರೆ, ನಿಮ್ಮ ಕೈಲಾದಷ್ಟು 50 ರೂಪಾಯಿ ಅಥವಾ 100 ರೂಪಾಯಿ ಇಷ್ಟಾದರಷ್ಟು ಸಹಾಯ ಮಾಡಿದರೆ ಈ ತಾಯಿಯ ಜೀವನವನ್ನ ನಾವು ಉಳಿಸಬಹುದು. ಇವರ ಫೋನ್ ನಂಬರ್ ಮತ್ತು ಫೋನ್ ಪೇ ನಂಬರ್, ಅಕೌಂಟ್ ನಂಬರ್ ಅನ್ನ ನಾವು ಇಲ್ಲಿ ನೀಡಿರ್ತೇವೆ. ಅವರನ್ನ ಮತ್ತು ಆಸ್ಪತ್ರೆಯನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.